ಹಿರೇಹಾಳ್. ಇನ್ನು 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ವರ್ಷಾರಂಭದಿಂದ ದಿನಾಂಕ 2/6/2026 10ನೇನಾಗಿ ಮಿಥುನ ರಾಶಿಯಲ್ಲಿದ್ದು, ಮುಂದೆ ದಿನಾಂಕ 2/6/2026ರಿಂದ 31/10/2026 10ನೇ 11ನೇನಾಗಿ ಕರ್ಕ ರಾಶಿಯಲ್ಲಿದ್ದು, ಈ ಎರಡೂ ಅವಧಿಯಲ್ಲಿ ಗುರುವಿನ ಸಂಪೂರ್ಣ ಬಲದಿಂದ ಕಾರ್ಯಗಳಲ್ಲಿ ಯಶಸ್ಸು ಕಾಣಲಿದೆ. ವರ್ಷದ ಪೂರ್ವಾರ್ಧದಲ್ಲಿ ಕಾರ್ಯಸಫಲತೆ ಹೆಚ್ಚು, ವ್ಯಯ ಕಡಿಮೆ ಮತ್ತು ಆಸ್ತಿ ಗಳಿಕೆಯಲ್ಲಿ ಅಭಿವೃದ್ಧಿ ಸಾಧ್ಯ. ಹೊಸ ಆಸ್ತಿ ಖರೀದಿ ಯೋಗದೊಂದಿಗೆ ಹಳೆಯ ಆಸ್ತಿ ವಿವಾದಗಳು ಬಗೆಹರಿಯುವು. ಮುಂದಿನ ಅವಧಿಯಲ್ಲಿ ಮೇಷರಾಶಿಗೆ ಗುರು 12ನೇ ಸ್ಥಾನದಲ್ಲಿ ಬರುವುದು ನಿಮ್ಮ ರಕ್ಷಣೆಗೆ ಸಹಾಯಕ. ಕೋರ್ಟ್, ಕಚೇರಿ, ಕಾನೂನು ಸಂಬಂಧಿತ ಕಾರ್ಯಗಳು, ಮಹತ್ವದ ಉದ್ಯೋಗ ಅಥವಾ ವ್ಯವಹಾರ ಯಶಸ್ವಿಯಾಗುತ್ತವೆ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನಗಳಿದ್ದು ಅಧ್ಯಯನ ಮತ್ತು ಪರೀಕ್ಷೆಯಲ್ಲಿ ಗಮನ ಹೆಚ್ಚಿಸಬೇಕು. ಗುರು ಮುಂದೆ 31/10/2026ರಿಂದ 24 ಜನವರಿ 2027 12ನೇವನಾಗಿ ಸಿಂಹರಾಶಿಯಲ್ಲಿದ್ದು, ಮುಂದೆ ವಕ್ರಿಯಾಗಿ ವರ್ಷಾಂತದವರೆಗೆ 11ನೇನಾಗಿ ಪುನಃ ಕರ್ಕ ರಾಶಿಯಲ್ಲಿರುವನು. ಈ ಸಮಯದಲ್ಲಿ ಕೆಲವೊಮ್ಮೆ ಅಲ್ಪ ಹಿನ್ನಡೆ ಅನುಭವಿಸಬಹುದು. ಆದರೆ ನಿಮ್ಮ ಕಾರ್ಯಕ್ಷಮತೆಯನ್ನು ಮುಂದುವರಿಸಿಕೊಂಡರೆ ವಕ್ರಿಯಾದಲ್ಲಿ 11ನೇ ಸ್ಥಾನದಲ್ಲಿ ಕರ್ಕ ರಾಶಿಗೆ ಪುನಃ ಬರುವುದು ಉಳಿದ ಕಾರ್ಯಗಳಿಗೆ ಮತ್ತಷ್ಟು ವೇಗ, ಪ್ರಗತಿ ಮತ್ತು ಯಶಸ್ಸು ನೀಡುತ್ತದೆ. ಶನಿ ವರ್ಷಾರಂಭದಿಂದ ವರ್ಷಾಂತದವರೆಗೆ 7ನೇ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮೂಡುತ್ತದೆ. ಶ್ರಮ ಮತ್ತು ಪರಿಶ್ರಮದಿಂದ ವೃತ್ತಿಪರ ಸಾಧನೆ ಸಾಧ್ಯ. ಆದರೆ ಆರಂಭದಲ್ಲಿ ಅಲ್ಪ ಅಡಚಣೆಗಳು ಎದುರಾಗಬಹುದು. ದಾಂಪತ್ಯ ಜೋಡಿ ಸಂಬಂಧಗಳಲ್ಲಿ ಕಲಹ, ಅಸಮಾಧಾನ ಸಂಭವಿಸಬಹುದು. ಸಹನೆ ಮತ್ತು ಪರಸ್ಪರ ಗೌರವ ಮುಖ್ಯ. ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಶಕ್ತಿಯ ಜವಾಬ್ದಾರಿ ಸಂಯಮಕ್ಕೆ ಒತ್ತು ನೀಡುತ್ತದೆ, ಆದರೆ ಅಹಂಕಾರದ ಬೆಳವಣಿಗೆಯು ಸಂಭವಿಸಬಹುದು. ರಾಹು 5/12/2026 6ನೇ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ, ನಂತರ 5/12/2026 ವರ್ಷಾಂತದ 5ನೇ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿರುವುದರಿಂದ ಅನಾವಶ್ಯಕ ಅಧೈರ್ಯ, ಅಸ್ಥಿರತೆ ಮತ್ತು ಮನೋಭಾವನೆ ಉಂಟಾಗಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ಅಡ್ಡಿ, ಆತಂಕ, ನಿರಾಸಕ್ತಿ ಕಾಣಬಹುದು. ಮನೆಯಲ್ಲಿಯ ಮಂಗಳ ಕಾರ್ಯಗಳು ಮನಸ್ಸಿಗೆ ಸಂತೋಷ ನೀಡುತ್ತವೆ. ಧರ್ಮ, ಭಕ್ತಿ ಮತ್ತು ಜವಾಬ್ದಾರಿತನದಿಂದ ನಡೆದುಕೊಂಡರೆ ಧರ್ಮವು ನಿಮ್ಮನ್ನು ರಕ್ಷಿಸುತ್ತದೆ. ವರ್ಷಾಂತದಲ್ಲಿ ಜಾಗೃತಿ, ಮುಂಜಾಗ್ರತೆ, ಅಪಾಯಕಾರಿ ಕಾರ್ಯಗಳಿಗೆ ಕೈ ಹಾಕದಿರುವುದು ಮುಖ್ಯ. ಧೈರ್ಯ ಕಡಿಮೆಯಾಗಬಹುದು, ಆದರೆ ಗುರು ಶಕ್ತಿ ಮೂಲಕ ಕಾರ್ಯಕ್ಷಮತೆ ಹೆಚ್ಚಿಸಿ ಅಧ್ಯಯನ ವೇಳಾಪಟ್ಟಿಯನ್ನು ನಿಯಮಿತವಾಗಿ ಪಾಲಿಸಿ. ಪರೀಕ್ಷೆ ಪೂರ್ವಭಾವಿ ಅಭ್ಯಾಸ ಹೆಚ್ಚು ಮಾಡಿ ಒತ್ತಡ ನಿಯಂತ್ರಣದತ್ತ ಗಮನ ಕೊಡಿ. ವಿದ್ಯಾರ್ಥಿಗಳು ಈ ವರ್ಷವು ಅಧ್ಯಯನ ಮತ್ತು ಸ್ಪರ್ಧಾತ್ಮಕ ಕಾರ್ಯಗಳಲ್ಲಿ ಯಶಸ್ಸಿಗೆ ಒಳ್ಳೆಯ ಸಮಯ. ಗುರು 10ನೇ ಮತ್ತು 11ನೇ ಸ್ಥಾನಗಳಲ್ಲಿ ಇರುವುದರಿಂದ ಹೊಸ ವಿಷಯಗಳನ್ನು ಕಲಿಯಲು ಬುದ್ಧಿ ಮತ್ತು ಆಸಕ್ತಿ ಹೆಚ್ಚಾಗುತ್ತದೆ. ಪರೀಕ್ಷೆ, ಪ್ರಾಜೆಕ್ಟ್, ಸಂಶೋಧನೆಗಳಲ್ಲಿ ಪರಿಶ್ರಮದ ಫಲವಾಗಿ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಮಿತ್ರರ ಸಹಕಾರ ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಅಧ್ಯಯನದಲ್ಲಿ ಪ್ರಗತಿ ಸಾಧಿಸಬಹುದು. 31/10/2026ರಿಂದ 24 ಜನವರಿ 2027 ಸಿಂಹರಾಶಿಯಲ್ಲಿ ಗುರು ಇರುವ ಸಮಯದಲ್ಲಿ ಕೆಲವೊಮ್ಮೆ ಅಲ್ಪ ಹಿನ್ನಡೆಗಳು, ಅಡಚಣೆಗಳು ಸಂಭವಿಸಬಹುದು. ಆದರೆ ಶ್ರದ್ಧೆ, ತಾಳ್ಮೆ ಮತ್ತು ನಿಯಮಿತ ಅಭ್ಯಾಸದಿಂದ ಎಲ್ಲ ಅಡಚಣೆಗಳನ್ನು ಮೀರಿ ಯಶಸ್ಸು ಸಾಧಿಸಬಹುದು. ರಾಹು ಪ್ರಭಾವದ ಸಮಯದಲ್ಲಿ ಕೆಲವೊಂದು ಚಿಂತೆ, ಅಸ್ಥಿರತೆ ಕಂಡುಬರಬಹುದು. ಆದರೆ ಧೈರ್ಯ, ಪರಿಶ್ರಮ ಮತ್ತು ಗುರು ಶಕ್ತಿ ಕಾರ್ಯಶೀಲತೆಯನ್ನು ಹೆಚ್ಚಿಸುತ್ತವೆ. ಉದ್ಯೋಗಸ್ಥರು ವರ್ಷಾರಂಭದಲ್ಲಿ ನಿಮ್ಮ ಉದ್ಯೋಗ ವೃತ್ತಿಯಲ್ಲಿ ಪ್ರಗತಿ ಉತ್ತಮ. ನೌಕರರಿಗೆ ಆರ್ಥಿಕ ಅನುಕೂಲ, ಹಿರಿಯರ ಮೆಚ್ಚುಗೆ ಮತ್ತು ಗೌರವ ದೊರೆಯುತ್ತದೆ.